ಇಲ್ಲಿ ತುಂಬಾ ಜನ ಇಂಗ್ಲಿಷ್‌ನಲ್ಲಿ ಮಾತಾಡಿದ್ರೆ ಬಹಳ ಇಂಟೆಲಿಜೆಂಟ್ ಅನ್ಕೋತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸ್ಕೂಲ್‌ನ್ಯಾಗ ಟೀಚರು ಒಂದು ಪಾಠ ಏನಿರುತ್ತದಲ್ಲ ಆ ಲೆಸನ್ ನಮಗೂ ಓದ್ಲಾಕ ಬರುತ್ತೆ. ಬಟ್ ಅದರ ಅರ್ಥ ಏನು? ಟೀಚರ್ ಅದನ್ನ ಓದಿ ಅದರ ಒಂದೊಂದು ಲೈನ್‌ದಾಗ ಬಹಳ ವಿವರವಾಗಿ ಒಂದು ಅರ್ಥ ಹೇಳುತ್ತಾಳೆ. ಅದೊಂದು ಲೈನ್ ಓದಿ ಅದಕ್ಕೊಂದು 10 ನಿಮಿಷ ಪ್ರಾನಂಸಿನ ಮಾಡುತ್ತಾಳೆ. ಅದರ ಅರ್ಥ ಹೇಳುತ್ತಾಳೆ ಹೆಂಗೆಂಗ ಅದು ಮೇನ್ ಬರಬೇಕು. ಇಂಗ್ಲಿಷ್ ಸುಮ್ಮನೆ ಏನೋ ಒಂದು ಇಂಗ್ಲಿಷ್‌ನಲ್ಲಿ ಮಾತಾಡಿದ್ರೆ ಅದು ಏನೋ ಇಂಟೆಲಿಜೆಂಟ್ ಅಲ್ಲ. ಹಂಗ್ ತಿಳ್ಕೊಬೇಡಿ. ಫಸ್ಟು ಅದನ್ನ ನಾವು ಓದ್ಲಿಕ್ಕೆ ಎಲ್ಲರಿಗೂ ಬರುತ್ತೆ. ಇಂಗ್ಲಿಷ್ ಈ ಈ ಈ ಜನರೇಷನ್ ಎಲ್ಲರಿಗೂ ಇಂಗ್ಲಿಷ್ ಅನ್ನೋದು ಬರುತ್ತೆ. ಓದ್ಲಿಕ್ಕೆ ಬರುತ್ತೆ. ಬಟ್ ಅದರ ಅರ್ಥ ನಮ್ಗೆ ಗೊತ್ತಿರ್ಬೇಕು. ಒಂದು ಪಾಠನಲ್ಲಿ ಓದಿರೋದಕ್ಕೆ ಅರ್ಥ ಗೊತ್ತಾಗುತ್ತೆ. ಇವಾಗ ಸ್ಟಡಿ ಮುಖ್ಯನಾ? ಜೀವನದ ಅನುಭವ ಮುಖ್ಯನಾ ಅಂತಂದ್ರೆ, ನೀವು ಕೇವಲ ಸ್ಟಡಿ ಮಾಡಿದ್ರೆ ನೀವು ಸ್ಟಡಿ ಬಗ್ಗೆ ಮಾತ್ರ ನಿನಗೆ ಗೊತ್ತು. ಬಟ್ ಜೀವನ ನಿನಗೆ ಅರ್ಥ ಆಗ್ಬೇಕಂದ್ರೆ, ಜೀವನ ಪಾಠ ಯಾರು ಅನುಭವ ಮಾಡಿರ್ತಾರೋ, ಕೆಲಸ ಯಾರು ಮಾಡಿರ್ತಾರೋ ಅವ್ರಿಗೆ ಎಲ್ಲಾ ಮಾತಿನ ಅನುಭವ ಇರುತ್ತೆ. ಲೈಫ್ ಅಂದ್ರೆ ಏನು? ಲೈಫ್‌ನಲ್ಲಿ ಹೇಗೆ ಲೀಡ್ ಮಾಡಬೇಕು? ದುಡ್ಡು ಯಾವಾಗ ಯಾವ ತರ ಯೂಸ್ ಮಾಡಬೇಕು? ಒಬ್ರಿಗೆ ಯಾವ ತರ ಮಾತಾಡಬೇಕು? ಇವೆಲ್ಲ ಅನುಭವ ಲೈಫ್‌ನಲ್ಲೇ ಗೊತ್ತಾಗುತ್ತೆ. ಕೇವಲ ಸ್ಟಡಿ ಮಾಡಿದ್ರೆ ಓನ್ಲಿ ಈ ಕಡೆ ಸ್ಟಡಿನೇ ನೋಡ್ಕೊ